ನಮಸ್ಕಾರ ಸ್ನೇಹಿತರೆ. ಆಫ್ರಿಕಾ ವಿರುದ್ಧ ನಡೆದ ಮೂರನೇ ಏಕದಿನ ಪಂದ್ಯದಲ್ಲಿ ಅರ್ಶ್ದೀಪ್ ದಾಳಿಗೆ ನಲುಗಿದ ಆಫ್ರಿಕಾ ತಂಡ ಸರಣಿ ಗೆದ್ದು ವಿಶ್ವ ದಾಖಲೆ ನಿರ್ಮಿಸಿದ ಟೀಂ ಇಂಡಿಯಾ. ಸದ್ಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವ ಮೊದಲು ನೀವು ಕೂಡ KL ರಾಹುಲ್ ಅವರ ಅಪ್ಪಟ ಅಭಿಮಾನಿಗಳಲ್ಲಿ ಒಬ್ಬರಾಗಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮ್ಮ ಪ್ರಕಾರ KL ರಾಹುಲ್ ಅವರು ಟೀಂ ಇಂಡಿಯಾದ ಮುಂದಿನ ಎಲ್ಲಾ ಫಾರ್ಮೆಟ್ಗಳಲ್ಲಿಯೂ ನಾಯಕರಾಗಬೇಕು ಅಥವಾ ಬೇಡವೋ ಅನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಯಾಕಂದ್ರೆ ನೀವು ಮಾಡುವ ಒಂದೊಂದು ಕಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಮುಖ್ಯ. ಹೌದು ಸ್ನೇಹಿತರೆ, ನಿನ್ನೆ ಬೋಲ್ಯಾಂಡ್ನ ಪಾರ್ಲ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೂರನೇ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾವು ಭರ್ಜರಿಯಾಗಿ 78 ರನ್ಗಳಿಂದ ಗೆದ್ದುಕೊಂಡಿದೆ ಸ್ನೇಹಿತರೆ. ಈ ಮೂಲಕ 3 ಪಂದ್ಯಗಳ ಏಕದಿನ ಸರಣಿಯನ್ನ ಟೀಂ ಇಂಡಿಯಾವು 2-1 ಅಂತರದಿಂದ ಗೆದ್ದುಕೊಂಡಿದೆ ಸ್ನೇಹಿತರೆ. ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾವು ನಿಗದಿತ 50 ಓವರ್ಗಳಲ್ಲಿ 296 ರನ್ಗಳಿಗೆ 8 ವಿಕೆಟ್ ಕಳೆದುಕೊಂಡಿತು ಸ್ನೇಹಿತರೆ. ಟೀಂ ಇಂಡಿಯಾ ತಂಡದ ಪರ ಬ್ಯಾಟಿಂಗ್ ನಲ್ಲಿ ಸಂಜು ಸ್ಯಾಮ್ಸನ್ ಅವರು 114 ಎಸೆತಗಳನ್ನು ಎದುರಿಸಿ 108 ರನ್ ಬಾರಿಸಿದರೆ ತಿಲಕ್ ವರ್ಮಾ ರವರು 77 ಎಸೆತಗಳಲ್ಲಿ ಆಕರ್ಷಕ ಅರ್ಧಶತಕವನ್ನ ಬಾರಿಸಿದರು. ನಂತರ ರಿಂಕು ಸಿಂಗ್ ರವರು 38 ರನ್ಗಳ ಕಾಣಿಕೆಯನ್ನ ಕೊಟ್ಟರು ಅಂತ ಹೇಳಬಹುದು. ಅತ್ತ ಆಫ್ರಿಕಾ ತಂಡದ ಪರ ಬೌಲಿಂಗ್ ನಲ್ಲಿ ಹ್ಯಾಂಡ್ರಿಕ್ಸ್ ರವರು 3 ವಿಕೆಟ್ ಕಿತ್ತು ಟೀಂ ಇಂಡಿಯಾಗೆ ಕಂಟಕವಾಗಿ ನಿಂತಿದ್ದರು. ಇನ್ನು ಸರಣಿಯನ್ನ ಗೆಲ್ಲಲು ಟೀಂ ಇಂಡಿಯಾವು ಸೌತ್ ಆಫ್ರಿಕಾ ತಂಡಕ್ಕೆ ಈ ಮೂಲಕ ನಿಗದಿತ 50 ಓವರ್ಗಳಲ್ಲಿ 297 ರನ್ಗಳ ಬೆಟ್ಟದಂತಹ ಸವಾಲನ್ನ ಮುಂದಿಟ್ಟಿತ್ತು. ಇನ್ನು ಈ ಗುರಿಯನ್ನ ಬೆನ್ನಟ್ಟಿದ ಆಫ್ರಿಕಾ ಪಡೆಯು ಉತ್ತಮ ಆರಂಭವನ್ನ ಪಡೆದುಕೊಂಡಿತು ಸ್ನೇಹಿತರೆ. ಅದರಲ್ಲಿಯೂ ರೀಸಾ ಹೆಂಡ್ರಿಕ್ಸ್ ಹಾಗೂ ಟಾನಿ ಜಾರ್ಜ್ ರವರು ಟೀಂ ಇಂಡಿಯಾದ ಆರಂಭಿಕ ಓವರ್ಗಳಲ್ಲಿ ಮುನ್ನಡೆಯನ್ನ ಪಡೆದುಕೊಂಡರು. ಇದಾದ ಬಳಿಕ ದಾಳಿಗಳಿದ ಅರ್ಶ್ದೀಪ್ ಸಿಂಗ್ ರವರು ರೀಸಾ ಹೆಂಡ್ರಿಕ್ಸ್ ಅವರನ್ನ 19 ರನ್ ಗಳಿಸಿದ್ದ ವೇಳೆ ಔಟ್ ಮಾಡುವ ಮೂಲಕ ಟೀಂ ಇಂಡಿಯಾಕ್ಕೆ ಆರಂಭಿಕ ಯಶಸ್ಸನ್ನ ತಂದುಕೊಟ್ಟರು. ನಂತರ ಟಾನಿ ಜಾರ್ಜ್ ರವರು 81 ರನ್ ಗಳಿಸಿ ಟೀಂ ಇಂಡಿಯಾಗೆ ಕಂಟಕವಾಗುವ ಮುನ್ಸೂಚನೆ ನೀಡಿದರು. ಆದರೆ ಇದೇ ವೇಳೆ ದಾಳಿಗಳಿದ ಹರ್ಷದೀಪ್ ಸಿಂಗ್ ರವರು ಅವರನ್ನ ಸಹ LBW ಬಲೆಗೆ ಕೆಡವಿದರು. ನಂತರ ಅಕ್ಷರ್ ಪಟೇಲ್ ರವರು ವ್ಯಾಂಡರ್ ಡುಸೆನ್ ರವರನ್ನ 2 ರನ್ ಗಳಿಸಿದ್ದ ವೇಳೆ ಔಟ್ ಮಾಡಿದರು ಸ್ನೇಹಿತರೆ. ನಾಯಕ ಆಡಮ್ ಮಾರ್ಕ್ರಮ್ ರವರು 36 ರನ್ಗಳ ಕಾಣಿಕೆಯನ್ನ ಕೊಟ್ಟರು. ಇದಾದ ಬಳಿಕ ಸೌತ್ ಆಫ್ರಿಕಾದ ಯಾವೊಬ್ಬ ಬ್ಯಾಟ್ಸ್ಮನ್ ಕೂಡ ಹೇಳಿಕೊಳ್ಳುವಂತ ಆಟವನ್ನ ಆಡಿಲ್ಲ. ಈ ಮೂಲಕ ಸೌತ್ ಆಫ್ರಿಕಾ ತಂಡವು ಟೀಂ ಇಂಡಿಯಾ ವಿರುದ್ಧದ ಮೂರನೇ ಏಕದಿನ ಪಂದ್ಯದಲ್ಲಿ 45.5 ಓವರ್ಗಳಲ್ಲಿ 218 ರನ್ಗಳಿಗೆ ಸರ್ವಪತನ ಕಂಡಿತು. ಈ ಮೂಲಕ ಟೀಂ ಇಂಡಿಯಾವು ಮೂರನೇ ಏಕದಿನ ಪಂದ್ಯದಲ್ಲಿ 78 ರನ್ಗಳಿಂದ ಗೆಲುವು ದಾಖಲಿಸಿತು. ಇದರೊಂದಿಗೆ ಭಾರತೀಯ ಕ್ರಿಕೆಟ್ ತಂಡವು 3 ಪಂದ್ಯಗಳ ಏಕದಿನ ಸರಣಿಯನ್ನ ಸಹ ಗೆದ್ದುಕೊಂಡಿತು ಅಂತ ಹೇಳಬಹುದು. ಈ ಮೂಲಕ ಸೌತ್ ಆಫ್ರಿಕಾ ನೆಲದಲ್ಲಿ ಏಕದಿನ ಸರಣಿಯನ್ನ ಗೆದ್ದ ಟೀಂ ಇಂಡಿಯಾದ 2ನೇ ನಾಯಕರಾಗಿ KL ರಾಹುಲ್ ಅವರು ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ಇದಕ್ಕೂ ಮುನ್ನ ನಮ್ಮ ಕಿಂಗ್ ಕೊಹ್ಲಿ ರವರು ಈ ವಿಶ್ವ ದಾಖಲೆಯನ್ನ ಬರೆದಿದ್ದರು ಬಂಧುಗಳೇ. ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಬಂಧುಗಳೇ.